ಸಂಸತ್ನಲ್ಲಿ ಮಹಿಳಾ ಮೀಸಲಾತಿ ಮಸೂದೆ ಸೋತ ಹಿನ್ನೆಲೆ ಪ್ರಧಾನಿ ಮೋದಿ ಪ್ರತಿಪಕ್ಷಗಳ ನಡೆ ನಿರ್ಧಾರಗಳ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಸಿಸಿಎಸ್ ಸಭೆಯಲ್ಲೂ ಕೂಡ ಕಾಂಗ್ರೆಸ್ ವಿರುದ್ಧ ಮೋದಿ ಅಸಮಾಧಾನ ಹೊರಹಾಕಿದ್ದಾರೆ. ಅಲ್ಲದೆ ಇವತ್ತು ರಾತ್ರಿ 8:30ಕ್ಕೆ ದೇಶವನ್ನು ಉದ್ದೇಶಿಸಿ ಪ್ರಧಾನಿ ಮೋದಿ ಭಾಷಣ ಮಾಡಲಿದ್ದಾರೆ. ಮಹಿಳಾ ಬಿಲ್ ಸೋಲಿನ ಕುರಿತಾಗಿ ಮೋದಿ ಭಾಷಣ ಮಾಡಲಿದ್ದಾರೆ. ಸದ್ಯ ಮೋದಿ ಭಾಷಣದ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ. ನಿನ್ನೆ ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ಬಿಲ್ ಪಾಸ್ ಆಗದ ವಿಚಾರವಾಗಿ ಸಂಸದೆ ಪ್ರಿಯಾಂಕಾ ವಾದ್ರಾ ಸ್ಪಷ್ಟನೆಯನ್ನು ನೀಡಿದ್ದಾರೆ. ದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಪ್ರಿಯಾಂಕಾ ವಾದ್ರಾ, ನಿನ್ನೆ ಲೋಕಸಭೆಯಲ್ಲಿ ಪ್ರಜಾಪ್ರಭುತ್ವ ಗೆದ್ದಿದೆ. ಪ್ರಜಾಪ್ರಭುತ್ವವನ್ನು ದುರ್ಬಲಗೊಳಿಸುವ ಸರ್ಕಾರದ ಯತ್ನ ತಡೆಯಲಾಗಿದೆ. ನಾವೇ ಎಂದಿಗೂ ಅಧಿಕಾರದಲ್ಲಿ ಇರಬೇಕು ಅನ್ನೋ ಕಾರಣಕ್ಕೆ ಪಿತೂರಿಯಿಂದ ಸರ್ಕಾರ ನಿನ್ನೆ ಬಿಲ್ ಪಾಸ್ ಮಾಡಲು ಹೊರಟಿತ್ತು. ಅದಕ್ಕಾಗಿ ಮಹಿಳೆಯರನ್ನು ಬಳಸಿಕೊಂಡಿತ್ತು ಅಂತ ಆರೋಪಿಸಿದರು. वो लोकतंत्र के लिए एक बहुत बड़ी जीत रही. सरकार की साजिश थी संघीय ढांचे को बदलने की, लोकतंत्र को कमजोर करने की. उसको हराया गया, उसको रोका गया. ये संविधान की जीत थी, देश की जीत थी और विपक्ष की एकता की जीत थी. किसी न किसी तरह से हमें सत्ता में रहना है. अगर अभी नहीं किया जाएगा तो 2029 तक जो ये करना चाह रहे हैं परसिमन 2011 के जनगणना के आधार पर वो नहीं. ನಾರಿ ಶಕ್ತಿ ಬಿಲ್ ಅಂಗೀಕಾರವಾಗದ ಹಿನ್ನೆಲೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಕಿಡಿಕಾರಿದೆ. ಈ ಹಿನ್ನೆಲೆ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಸುದ್ದಿಗೋಷ್ಠಿ ನಡೆಸಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿ ಪೋಸ್ಟರ್ ರಿಲೀಸ್ ಮಾಡಿದ್ರು. ಈ ಕುರಿತು ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್, ದೇಶದ ಇತಿಹಾಸದಲ್ಲೇ ಮಹಿಳೆಯರಿಗೆ ಅವರ ಹಕ್ಕನ್ನ ಸಂವಿಧಾನದತ್ತವಾಗಿ ಕೊಡುವಂತಹ ನಿರ್ಧಾರವನ್ನ ಪ್ರಧಾನಿ ಮೋದಿ ಅವರು ಮಾಡಿದ್ರು. ಈ ಬಿಲ್ ಸರ್ವಾನುಮತದಿಂದ ಅಂಗೀಕಾರ ಆಗಬೇಕಿತ್ತು, ಆದರೆ ವಿಫಲವಾಗಿದೆ. ಮಹಿಳೆಯರು ಯಾವತ್ತಿಗೂ ಕಾಂಗ್ರೆಸ್ ಅನ್ನ ಕ್ಷಮಿಸುವುದಿಲ್ಲ ಅಂದಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಯಡಿಯೂರಪ್ಪ, ಸಿಟಿ ರವಿ, ಛಲವಾದಿ ನಾರಾಯಣಸ್ವಾಮಿ, ಚನ್ನಬಸಪ್ಪ ಪ್ರತಿಕ್ರಿಯಿಸಿದ್ದಾರೆ. ಕೇವಲ ಮಸೂದೆ ವಿಫಲತೆ ಅಲ್ಲ, ಇದು ಕೋಟ್ಯಾಂತರ ಮಹಿಳೆಯರ ಕನಸುಗಳ ಮೇಲೆ ಒಡೆತ ಇದು ಕೇವಲ ಒಂದು ಬಿಲ್ಲಿನ ವಿರೋಧ ಅಲ್ಲ, ಇದು ಕಾಂಗ್ರೆಸ್ ರಕ್ತದಲ್ಲೇ ಇರುವಂತ ಮಹಿಳಾ ವಿರೋಧಿ ನೀತಿ. ಇದು ಕಾಂಗ್ರೆಸ್ ರಕ್ತದಲ್ಲೇ ಇದೆ ಮಹಿಳಾ ವಿರೋಧಿ ನೀತಿ. ಇವತ್ತು ಮೋದಿ ನಾಯಕತ್ವದಲ್ಲಿ ನಾರಿ ಶಕ್ತಿ ಜಾಗೃತ ಆಗಿದೆ. ಮಹಿಳೆಯರ ಶಕ್ತಿಯನ್ನ ಅವಮಾನಿಸಿದ ನಿಮ್ಮನ್ನ ಇತಿಹಾಸ ಎಂದೂ ಕೂಡ ಕ್ಷಮಿಸುವುದಿಲ್ಲ. ಕಾಂಗ್ರೆಸ್ ಮಾಡಿದ ದ್ರೋಹಕ್ಕೆ ಅಂತ್ಯ ಆಡೋ ಕಾಲ ಈಗ ನಿರ್ಮಾಣ ಆಗ್ತಾ ಇದೆ ಅಂತ ಅನ್ಸುತ್ತೆ. ಮಹಿಳಾ ಮೀಸಲಾತಿ ನಾವು ಬಹಳ ದಶಕಗಳಿಂದ ಮಾತಾಡ್ಕೊಂಡು ಬರ್ತಾ ಇದ್ದೇವೆ. ಇದು ಇನ್ನೂ ಚರ್ಚೆ ಆಗಬೇಕು ಅಂದ್ರೆ ಅದು ಸ್ಪಷ್ಟವಾಗಿ ವಿಳಂಬ ಮಾಡುವಂತ ನೀತಿ ಅನ್ನುವಂಥದ್ದು ಈಗ ಸ್ಪಷ್ಟ ಆಗುತ್ತೆ. ರಾಜಕೀಯ ಲಾಭಕ್ಕಾಗಿ ಮೀಸಲಾತಿ ಇಲ್ಲದ ಕ್ಷೇತ್ರಗಳಲ್ಲಿ ಮಹಿಳೆಯರು ನಿಂತು ಗೆದ್ದು ಬರೋದು ಅಪರೂಪ ಅನ್ನುವಂಥ ಪರಿಸ್ಥಿತಿ ಇದೆ. ಎಷ್ಟು ಪರ್ಸೆಂಟ್ ಇದೆ ಮಹಿಳಾ ಸಂಸದರು, ಎಷ್ಟು ಪರ್ಸೆಂಟ್ ಇದೆ ಮಹಿಳಾ ಶಾಸಕರು ಅಂತಂದರೆ ನಗಣ್ಯ ಅನ್ನುವಷ್ಟು ಇದೆ. ಅದಕ್ಕೋಸ್ಕರನೇ ಆ ಮಹಿಳೆಯರಿಗೆ ಶಕ್ತಿ ತುಂಬಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಮೀಸಲಾತಿಯ ಪರಿಕಲ್ಪನೆಯನ್ನು ತಂದು ಅವರಿಗೆ ನ್ಯಾಯ ಕೊಡಬೇಕು ಅನ್ನುವಂಥ ಪ್ರಯತ್ನ ಮಾಡಿದಾಗ ಆ ಪ್ರಯತ್ನವನ್ನು ಸಂಘಟಿತವಾಗಿ ಸೋಲಿಸುವಂಥ ಕೆಲಸ ಮಾಡಿದ್ದಾರೆ. ಇದನ್ನು ನಾವು ಖಂಡಿಸ್ತೇವೆ. ಮಹಿಳಾ ಮೀಸಲಾತಿಗೆ ಸೋಲಾಗಬೇಕು ಅಂತ ನಿಮ್ಮ ಮನಸ್ಥಿತಿ ಇತ್ತು, ಆ ಸೋಲನ್ನು ನೀವು ಇವತ್ತು ಮಹಿಳೆಯರಿಗೆ ಉಣಿಸಿದ್ದೀರಿ. ಇದು ಬಿಜೆಪಿದಲ್ಲ. ಯಾಕೆ ಅಂದರೆ ಮಾನ್ಯ ಪ್ರಧಾನಮಂತ್ರಿಗಳು ಸ್ಪಷ್ಟವಾಗಿ ನಿನ್ನೆ ಹೇಳಿದರು, ಯಾವ ಪಕ್ಷಕ್ಕೆ ಇದರ ಕ್ರೆಡಿಟ್ ಬೇಡ, ಪೊಲಿಟಿಕಲ್ ಮೈಲೇಜ್ ಬೇಡ. ಇದು ಬಹುಕಾಲಗಳಿಂದ ನೆನೆಗುದಿಗೆ ಬಿದ್ದಿರ್ತಕ್ಕಂಥದ್ದು. ಮಹಿಳಾ ಸಬಲೀಕರಣ ನಮಗೆ ಮುಖ್ಯವಾಗಿರ್ತಕ್ಕಂಥದ್ದು. ಮಹಿಳೆಯರ ಶೋಷಣೆ ಆಗಬಾರ್ದು. ಆದ್ದರಿಂದ ಅವರಿಗೆ ಎಲ್ಲ ಸಮಾನ ಅವಕಾಶಗಳನ್ನು ಕೊಡಬೇಕು ಅಂತಕ್ಕಂಥದ್ದು ಉದ್ದೇಶ. ಮಹಿಳಾ ಮೀಸಲಾತಿ ವಿಧೇಯಕವನ್ನು INDA IA ಮೈತ್ರಿಕೂಟ ಅದನ್ನು ವಿರೋಧ ಮಾಡೋದ್ರ ಮೂಲಕ ಈ ಮಸೂದೆಯನ್ನ ಕೆಳಗೆ ಬೀಳಿಸುವಂತ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಭಾರತದಲ್ಲಿರುವಂತಹ ಪ್ರತಿಯೊಬ್ಬ ಮಹಿಳೆಗೆ ಮಾಡಿದಂಥ ಅಪಮಾನ ಇದು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಇದನ್ನ ಘಂಟಾಘೋಷವಾಗಿ ಹೇಳ್ತಾರೆ. ಮಹಿಳೆಯರಿಗೆ ರಾಜಕೀಯದಲ್ಲಿ ವಿಶೇಷವಾಗಿ ಶಕ್ತಿಯನ್ನು ಕೊಡಬೇಕು, ಈ ದೇಶವನ್ನು ಅತ್ಯಂತ ವ್ಯವಸ್ಥಿತವಾಗಿ ಕಟ್ಟಬೇಕು ಅಂತೇಳಿ ಯೋಚನೆ ಮಾಡಿದಂಥ ನರೇಂದ್ರ ಮೋದಿಯವರ ಈ ಒಂದು ಕಲ್ಪನೆ
ಭಾರತೀಯ ಜನತಾ ಪಾರ್ಟಿ ನೇತೃತ್ವದ NDA ಸರ್ಕಾರನೇ ಮುಂದಿನ ದಿನಗಳಲ್ಲಿ ಈ ಬಿಲ್ಲನ್ನು ಪಾಸ್ ಮಾಡೋದ್ರ ಮೂಲಕ ಈ ದೇಶದ ಮಹಿಳೆಯರಿಗೆ ಗೌರವ ಸಿಗೋ ಹಾಗೆ ಮಾಡುತ್ತೆ ಅನ್ನೋಂಥ ಸಂಗತಿಯನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಹಿಳಾ ಮೀಸಲಾತಿಗೆ ಕಾಂಗ್ರೆಸ್ ವಿರೋಧ ಹಿನ್ನೆಲೆ ಕಾಂಗ್ರೆಸ್ ವಿರುದ್ಧ ಬೀದಿಗಿಳಿದು ಬಿಜೆಪಿ ಪ್ರತಿಭಟನೆಯನ್ನು ನಡೆಸಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರದ ಐಜೂರು ವೃತ್ತದಲ್ಲಿ ಬಿಜೆಪಿ ಮಹಿಳಾ ಘಟಕದಿಂದ ಪ್ರತಿಭಟನೆ ಮಾಡಲಾಗಿದೆ. ಕಾಂಗ್ರೆಸ್ ಮಹಿಳಾ ವಿರೋಧಿ ಪಕ್ಷ ಎಂಬುದು ಸಾಬೀತಾಗಿದೆ. ಮಹಿಳೆಯರು ರಾಜಕೀಯಕ್ಕೆ ಬಾರದಂತೆ ತಡೆಯುವ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಕೇವಲ ಗಾಂಧಿ ಕುಟುಂಬದ ಮಹಿಳೆಯರು ಮಾತ್ರ ಅಧಿಕಾರ ಅನುಭವಿಸಿದ್ರೆ ಬೇರೆ ಮಹಿಳೆಯರಿಗೆ ಕಾಂಗ್ರೆಸ್ ಅವಕಾಶವನ್ನೇ ಕೊಟ್ಟಿಲ್ಲ. ಕಾಂಗ್ರೆಸ್ನ ಈ ಮಹಿಳಾ ಮೀಸಲಾತಿ ವಿರೋಧಿ ನೀತಿಗೆ ದೇಶದ ಮಹಿಳೆಯರು ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ಅನುಕೂಲ ಆಗೋ ರೀತಿ ಮಾಡಬೇಕು ಅನ್ನೋದನ್ನ ಕಾಂಗ್ರೆಸ್ ಸರ್ಕಾರದ ರಾಹುಲ್ ಗಾಂಧಿ ಇರ್ಬೋದು, ಪ್ರಿಯಾಂಕಾ ಗಾಂಧಿ ಅವರು ಮತ್ತೆ ಕಾಂಗ್ರೆಸ್ ಸರ್ಕಾರ ಈ ಮಹಿಳಾ ಮೀಸಲಾತಿಗೆ ತುಂಬಾ ವಿರೋಧ ವ್ಯಕ್ತಪಡಿಸ್ತಾ ಇರೋದನ್ನ ನಾವು ಖಂಡಿಸ್ತೀವಿ. ಇದನ್ನ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ 33% ದೇಶದಲ್ಲಿ ತರಬೇಕು ಅಂತೇಳಿ ಹೊರಟಿದ್ರು. ಆ ಒಂದು ಹೋರಾಟದಲ್ಲಿ ರಾಹುಲ್ ಗಾಂಧಿಯ ನೇತೃತ್ವದ INDA ತಂಡ ಗೋಮುಖ ವ್ಯಾಘ್ರದ ನಿಜವಾದಂತ ಮುಖವನ್ನ ಬಯಲು ಮಾಡಿದೆ. ಈಗ ದೇಶವ್ಯಾಪಿ ಈ ಮಹಿಳಾ ವಿರೋಧಿ ಕಾಂಗ್ರೆಸ್ನ ನೀತಿ ಇರ್ಬೋದು, ಮಮತಾ ಬ್ಯಾನರ್ಜಿ ಅವರು ಇರ್ಬೋದು, ಸೋನಿಯಾ ಗಾಂಧಿ ಇರ್ಬೋದು, ಪ್ರಿಯಾಂಕಾ ವಾದ್ರಾ ಅವರು ಇರ್ಬೋದು, ಮಹಿಳೆಯರ ತಂಡ ದೇಶವ್ಯಾಪ್ತಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲೂ ಮಂಡಲಗಳಲ್ಲೂ ಕೂಡ ಕಾಂಗ್ರೆಸ್ನ ಈ ರಣನೀತಿಯ ವಿರುದ್ಧವಾಗಿ ಹೋರಾಟಕ್ಕೆ ಇಳಿದಿದೆ. ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಬಿಜೆಪಿ ಮಹಿಳಾ ಘಟಕ ಕೂಡ ಮಹಿಳಾ ಮೀಸಲಾತಿ ಮಸೂದೆಗೆ ಸೋಲಾಗಿದ್ದನ್ನು ಖಂಡಿಸಿದೆ. ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ರೂಪಾಲಿ ನಾಯ್ಕ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗಿದ್ದು, ಬಳಿಕ ಮಾತನಾಡಿದ ರೂಪಾಲಿ ನಾಯ್ಕ್, ಮಹಿಳೆಯರ ಬಗ್ಗೆ ಕೆಲವಾದ ಭಾವನೆಯನ್ನು ಕಾಂಗ್ರೆಸ್ ಹೊಂದಿದೆ. ಇದರಿಂದ ಮುಂದೆ ನಾವು ಇದನ್ನು ಸವಾಲಾಗಿ ಸ್ವೀಕರಿಸಿ ಮಸೂದೆಯನ್ನು ಜಾರಿಗೆ ತರುತ್ತೇವೆ ಅಂತ ಹೇಳಿದರು. ಸೀಮಿತವಾಗುವ ಲೆಕ್ಕದಲ್ಲಿ ಅವರು ಇದಕ್ಕೆ ಹಿನ್ನೆಟ್ ಆಗಿದ್ದಾರೆ. ಆದರೆ ನಾವು ಇವತ್ತು ಚಾಲೆಂಜ್ ಆಗಿ ಇದನ್ನು ನಾವು ಸ್ವೀಕಾರ ಮಾಡ್ತೀವಿ. ಮುಂದಿನ ದಿನದಲ್ಲಿ ಯಾವುದೇ ಒಂದು ಕ್ಷಣದಲ್ಲೂ ಕೂಡ ಮುಂದಿನ ದಿನ ಕೂಡ ಭಾರತೀಯ ಜನತಾ ಪಾರ್ಟಿ ಕೇಂದ್ರದಲ್ಲೇ ಬಂದೇ ಬರ್ತದೆ. ರಿಸರ್ವೇಷನ್ ಪಾಸ್ ಮಾಡಲಿಕ್ಕೆ ಮುಂದಿನ ದಿನದಲ್ಲೇ ಬಹುಮತ ಮತ್ತೆ ಸಾಬೀತು ಮಾಡಲಿಕ್ಕೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಮತದಾರರು ಮಹಿಳೆಯರು ಹೆಚ್ಚಿನದಾಗಿ ಕೇಂದ್ರಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ. ಕ್ಷೇತ್ರ ಮರುವಿಂಗಡಣೆ ಮಾಡ್ತಾ ಇರುವ ಕೇಂದ್ರದ ಕ್ರಮಕ್ಕೆ ಕಾಂಗ್ರೆಸ್ ತೀವ್ರ ವಿರೋಧ ವ್ಯಕ್ತಪಡಿಸಿದೆ. ಉಡುಪಿಯಲ್ಲಿ ಪ್ರತಿಭಟನೆ ನಡೆಸಿದ ಕಾಂಗ್ರೆಸ್ ನಾಯಕರು ಮಹಿಳಾ ಮೀಸಲಾತಿ ಮಸೂದೆ ಹೆಸರಿನಲ್ಲಿ ರಾಜಕೀಯ ಮಾಡ್ತಿದ್ದಾರೆ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಕಿಡಿಕಾರಿದ್ದಾರೆ. 2023ರಲ್ಲೇ ಮಸೂದೆ ಅಂಗೀಕಾರವಾದರೂ ಅನುಷ್ಠಾನ ಇಲ್ಲ. ಈಗ ಅವೈಜ್ಞಾನಿಕ ರೀತಿಯಲ್ಲಿ ಕ್ಷೇತ್ರ ಮರುವಿಂಗಡಣೆಗೆ ಯತ್ನಿಸಲಾಗ್ತಾ ಇದೆ. ಹಿಂಬಾಗಿಲಿನ ಮೂಲಕ ಮಸೂದೆ ತರಲು ಕೇಂದ್ರ ಪ್ರಯತ್ನ ಮಾಡ್ತಾ ಇದೆ ಅಂತ ಕಾಂಗ್ರೆಸ್ ಆಕ್ರೋಶ ವ್ಯಕ್ತಪಡಿಸಿದೆ. ಇನ್ನು ಮಹಿಳಾ ಮೀಸಲಾತಿ ಮಸೂದೆಯನ್ನು ವಿರೋಧಿಸಿ ಮಂಡ್ಯದಲ್ಲಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ನಗರದ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ಪ್ರತಿಭಟನೆ ನಡೆಸಲಾಗಿದೆ. ಅವೈಜ್ಞಾನಿಕ ಮಸೂದೆ ತರಲು ಕೇಂದ್ರ ಸರ್ಕಾರ ಹೊರಟಿತ್ತು, ಆದರೆ ಒಗ್ಗಟ್ಟಿನಿಂದ ಅವೈಜ್ಞಾನಿಕ ಮಸೂದೆಯನ್ನ ತಿರಸ್ಕರಿಸಲಾಗಿದೆ. ಆದಷ್ಟು ಬೇಗ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಿಟ್ಟು ತೊಲಗಲಿ ಅಂತ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಮಹಿಳಾ ಮೀಸಲಾತಿ ಬಿಲ್ಗೆ ಬಹುಮತ ಸಿಗದ ವಿಚಾರದ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಮಹಿಳಾ ಮೀಸಲಾತಿಗೆ ನಮ್ಮ ವಿರೋಧ ಇಲ್ಲ. 2023ರಲ್ಲಿ ಪಾರ್ಲಿಮೆಂಟ್ನಲ್ಲಿ ಬಿಲ್ ಪಾಸ್ ಆಗಿದೆ, ಅದನ್ನು ಜಾರಿ ಮಾಡಬೇಕು ಅಷ್ಟೇನೆ. ಮುಂದಿನ ಚುನಾವಣೆಗೆ ಜಾರಿ ಮಾಡಲಿ. ಅವರು ಇದರಲ್ಲೂ ರಾಜಕೀಯ ಮಾಡಲು ಹೊರಟಿದ್ದಾರೆ. ಕ್ಷೇತ್ರ ಮರುವಿಂಗಡಣೆ, ಮಹಿಳಾ ಮೀಸಲಾತಿ ಒಟ್ಟಿಗೆ ತಂದರು. ಹೀಗಾಗಿ ನಾವು ಕ್ಷೇತ್ರ ಪುನರ್ವಿಂಗಡಣೆಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದೇವೆ ಅಷ್ಟೇ ಎಂದಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಪರಮೇಶ್ವರ್, ದಿನೇಶ್ ಗೂಡೂರಾವ್ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟರು. ಮಹಿಳಾ ಮೀಸಲಾತಿಗೆ ವಿರೋಧ ಇಲ್ಲ. 23ರಲ್ಲೇ ಪಾಸ್ ಆಗಿದೆ ಪಾರ್ಲಿಮೆಂಟ್, 23ರಲ್ಲಿ. ಸೊ ಅವರು ಇಂಪ್ಲಿಮೆಂಟ್ ಮಾಡಬೇಕಷ್ಟೇ. ಈಗ ಮುಂದಿನ ಚುನಾವಣೆಗೆ ಇಂಪ್ಲಿಮೆಂಟ್ ಮಾಡಲಿ. ಈಗ ಅವರು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ತಂದದ್ರಿಂದ ಬಿದ್ದೋಯ್ತು. ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಒಂದೇ ಮಾಡಿದರೆ, ಮಹಿಳಾ ಮೀಸಲಾತಿ ಒಂದೇ ಮಾಡಿದರೆ, ಡಿಲಿಮಿಟೇಷನ್ ಮಾಡ್ತೇನೆ ಅದನ್ನು ಫಿಕ್ಸ್ ಮಾಡಿದ್ರು, ಅದರಿಂದ ಬಿದ್ದೋಯ್ತು. ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಮಾಡಿದ್ರು. ಸಿ ದೇ ಪ್ಲೇಡ್ ಪಾಲಿಟಿಕ್ಸ್. ಅವರು ರಾಜಕೀಯ ಮಾಡೋಕ್ಕೋಸ್ಕರ ಎರಡನ್ನೂ ಡಿಲಿಮಿಟೇಷನ್ನು ಮತ್ತೆ ಮಹಿಳಾ ಮೀಸಲಾತಿ ಎರಡನ್ನೂ ಒಟ್ಟಿಗೆ ತಗೊಬಂದಿದ್ರು. ನಾವು ವಿ ಆರ್ ಅಗೇನ್ಸ್ಟ್ ಓನ್ಲಿ ಡಿಲಿಮಿಟೇಷನ್, ವಿ ಆರ್ ನಾಟ್ ಅಗೇನ್ಸ್ಟ್ ವುಮೆನ್ ರಿಸರ್ವೇಷನ್. ಧಾರವಾಡ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ನೀಡಲಾಗಿದೆ.
ಈ ಮಧ್ಯೆ ವಿನಯ್ ಕುಲಕರ್ಣಿಗೆ ಶಾಸಕ ಸ್ಥಾನಕ್ಕೆ ಕುತ್ತು ಬರುವ ಸಾಧ್ಯತೆ ಇದೆ. ಹೀಗಾಗಿ ವಿನಯ್ ಹೈಕೋರ್ಟ್ ಮೊರೆ ಹೋಗಲು ಮುಂದಾಗಿದ್ದಾರೆ. ಹೈಕೋರ್ಟ್ ದ್ವಿಸದಸ್ಯ ಪೀಠಕ್ಕೆ ಅರ್ಜಿ ಹಾಕಲು ಚರ್ಚೆ ನಡೆಸಲಾಗ್ತಾ ಇದೆ. ಶಿಕ್ಷೆ ಪ್ರಕಟವಾಗ್ತಿದ್ದಂತೆ ವಕೀಲರ ಜೊತೆ ವಿನಯ್ ಕುಲಕರ್ಣಿ ಚರ್ಚೆ ನಡೆಸಿದ್ದು, ನಾಡಿದ್ದೇ ತೀರ್ಪು ಪ್ರಶ್ನಿಸಿ ಅರ್ಜಿ ಹಾಕುವಂತೆ ವಕೀಲರಿಗೆ ಸೂಚನೆ ನೀಡಿದ್ದಾರೆ. ಹೀಗಾಗಿ ತಿಂಗಳ ಒಳಗೆ ಸ್ಟೇ ತಂದಿಲ್ಲ ಅಂದ್ರೆ ಶಾಸಕ ಸ್ಥಾನಕ್ಕೆ ಕುತ್ತು ಬರುವ ಸಾಧ್ಯತೆ ಇದೆ. ಹೀಗಾಗಿ ವಿನಯ್ ಕುಲಕರ್ಣಿ ಟೀಮ್ ಫುಲ್ ಆಕ್ಟಿವ್ ಆಗಿದ್ದು ಕಾನೂನು ಹೋರಾಟಕ್ಕೆ ಮುಂದಾಗಿದೆ. ಇತ್ತ ಸಿಬಿಐ ಕೂಡ ಆಕ್ಷೇಪಣೆ ಸಲ್ಲಿಕೆಗೆ ಎಲ್ಲ ತಯಾರಿ ಮಾಡಿಕೊಳ್ತಿದೆ. ಬಿಜೆಪಿಯವರ ಒಳಸಂಚಿನಿಂದ ವಿನಯ್ ಕುಲಕರ್ಣಿ ಜೈಲು ಪಾಲಾಗಿದ್ದಾರೆ ಅಂತ ಡಿಸಿಎಂ ಡಿಕೆಶಿ ಹೇಳಿದ್ರು. ಈ ಬಗ್ಗೆ ವಿಪಕ್ಷ ನಾಯಕ ಅಶೋಕ್ ತಿರುಗೇಟು ನೀಡಿದ್ದಾರೆ. ಕೊಲೆ ಆರೋಪಿಯೇ ತಪ್ಪೊಪ್ಪಿಕೊಂಡಿದ್ದಾರೆ. ಆದರೆ ಡಿಕೆಶಿಗೆ ಸಿಎಂ ಆಗಲು ಶಾಸಕರ ಬೆಂಬಲ ಬೇಕು. ಅದಕ್ಕಾಗಿ ಶಾಸಕರ ಓಲೈಕೆಗೆ ಇಳಿದಿದ್ದಾರೆ. ಕಾಂಗ್ರೆಸ್ನವರು ಯಾರು ಏನೇ ಮಾಡಿದ್ರೂ ಡಿಕೆಶಿಗೆ ತಪ್ಪಲ್ಲ. ನ್ಯಾಯಾಂಗದ ತೀರ್ಮಾನವನ್ನ ಯಾರು ಪ್ರಶ್ನೆ ಮಾಡಬಾರದು ಅಂತ ಹೇಳಿದರು. ಇನ್ನು ಸಿಎಂ ಅಸಹಾಯಕರಾಗಿದ್ದಾರೆಂಬ ಕೆಎನ್ ರಾಜಣ್ಣ ಹೇಳಿಕೆ ಬಗ್ಗೆಯೂ ಅಶೋಕ್ ಪ್ರತಿಕ್ರಿಯೆಯನ್ನು ನೀಡಿದ್ದು, ಡಿಕೆಶಿ ಅವರು ಸಿದ್ದರಾಮಯ್ಯ ಕಡೆಯವರನ್ನ ಹುಡುಕಿ ಹೊಡಿತಿದ್ದಾರೆ. ಡಿಕೆಶಿ ತಮ್ಮ ತಂತ್ರದಲ್ಲಿ ಸಕ್ಸಸ್ ಆಗಿದ್ದಾರೆ. ಸಿದ್ದರಾಮಯ್ಯ ಹಣಿಯಲು ಡಿಕೆಶಿ ಸೂತ್ರ ರೂಪಿಸಿದ್ದಾರೆ. ಸಿದ್ದರಾಮಯ್ಯ ಅಸಹಾಯಕಾರಿಯಾಗಿ ಬಹಳ ವರ್ಷಗಳೇ ಆಗಿವೆ. ರಾಜಣ್ಣ ಸರಿಯಾಗಿ ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷ ಬಿಕಾರಿಯಾಗಿ ಬೀದಿಗೆ ಬರಲಿದೆ ಅಂತ ಹೇಳಿದರು. ಚಿಕ್ಕಬಳ್ಳಾಪುರದಲ್ಲಿ ಅನುದಾನ ವಿಚಾರಕ್ಕೆ ಶಾಸಕ ಪ್ರದೀಪ್ ಈಶ್ವರ್ ಹಾಗೂ ಸಚಿವ ಎಂಸಿ ಸುಧಾಕರ್ ನಡುವೆ ಜಟಾಪಟಿ ಶುರುವಾಗಿದೆ ಎನ್ನಲಾಗಿದೆ. ಶಾಸಕರ ಕ್ಷೇತ್ರಕ್ಕೆ ಬಿಡುಗಡೆಯಾದ ಅನುದಾನವನ್ನ ತಮ್ಮ ಕ್ಷೇತ್ರಕ್ಕೆ ಸಚಿವ ಎಂಸಿ ಸುಧಾಕರ್ ತೆಗೆದುಕೊಂಡ್ರಾ ಎಂಬ ಚರ್ಚೆ ಶುರುವಾಗಿದೆ. ಶಾಸಕ ಪ್ರದೀಪ್ ಈಶ್ವರ್ ಅವರ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಹಣ ಬಿಡುಗಡೆಯಾಗಿತ್ತು. ಆದರೆ ಆ ಹಣವನ್ನ ಚಿಂತಾಮಣಿ ಕ್ಷೇತ್ರಕ್ಕೆ ಸಚಿವ ಎಂಸಿ ಸುಧಾಕರ್ ತೆಗೆದುಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ. ಇನ್ನು ಹಣ ವರ್ಗಾವಣೆಯಾಗಲು ಇಲಾಖೆ ಸಚಿವ ಮಹಾದೇವಪ್ಪ ಕೂಡ ಸಾಥ್ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಸಚಿವರ ನಡೆಯಿಂದ ಪ್ರದೀಪ್ ಈಶ್ವರ್ ತೀವ್ರ ಅಸಮಾಧಾನಗೊಂಡಿದ್ದು, ಹಿರಿಯ ಶಾಸಕರ ಭೇಟಿಗಾಗಿ ದೆಹಲಿಗೆ ಹೋದಾಗಲೂ ಹೈಕಮಾಂಡ್ ಮುಂದೆ ಈ ವಿಚಾರ ಪ್ರಸ್ತಾಪ ಮಾಡಲಾಗಿದೆ. ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ರಾಜೀನಾಮೆ ವಾಪಸ್ ಪಡೆಯಿರಿ ಎಂದು ಕಾಂಗ್ರೆಸ್ ವಿರುದ್ಧ ಮುಸ್ಲಿಂ ಧರ್ಮಗುರುಗಳು ಆಗ್ರಹಿಸಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಧರ್ಮಗುರು ಆಯುಬ್ ಅನ್ಸಾರಿ, ನಮ್ಮ ಸಮುದಾಯ ಕಾಂಗ್ರೆಸ್ನ ಹಿಂದಿನಿಂದಲೂ ಬೆಂಬಲಿಸಿದೆ. ಜಬ್ಬಾರ್ ಪದಚ್ಯುತಿಯಿಂದ ಸಮುದಾಯಕ್ಕೆ ಅನ್ಯಾಯವಾಗಿದೆ. ದಾವಣಗೆರೆಯಲ್ಲಿ ನಮ್ಮ ಸಮುದಾಯ ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟಿತ್ತು. ಆದರೆ ಯಾಕೆ ಜಬ್ಬಾರ್ ರಾಜೀನಾಮೆ ಪಡೆದಿದ್ದಾರೆ ಗೊತ್ತಿಲ್ಲ. ಈ ಕೂಡಲೇ ಜಬ್ಬಾರ್ ರಾಜೀನಾಮೆ ಹಿಂಪಡೆಯಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ನಮ್ಮ ಸಮುದಾಯದ ಸಭೆಗಳನ್ನು ನಡೆಸುತ್ತೇವೆ ಅಂತ ಹೇಳಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಇರಾನ್ಗೆ ಏಪ್ರಿಲ್ 22ರವರೆಗೆ ಟ್ರಂಪ್ ಕೊನೆಯ ಡೆಡ್ಲೈನ್ ಕೊಟ್ಟಿದ್ದಾರೆ. ಬುಧವಾರದೊಳಗೆ ಕದನ ವಿರಾಮ ಅಂತ್ಯ ಆಗುತ್ತೆ ಅಂತ ಹೇಳಿದ್ದಾರೆ. ಸೋಮವಾರ 2ನೇ ಸುತ್ತಿನ ಶಾಂತಿ ಸಭೆಗೆ ಸಿದ್ಧತೆ ನಡೆಸಲಾಗಿದೆ. ಇಸ್ಲಾಮಾಬಾದ್ನಲ್ಲಿ ಶಾಂತಿ ಮಾತುಕತೆ ನಡೆಯಲಿದ್ದು, ಈ ಮಾತುಕತೆ ಸಕ್ಸಸ್ ಆಗುವ ನಿರೀಕ್ಷೆಯಲ್ಲಿ ಟ್ರಂಪ್ ಇದ್ದಾರೆ. ಅಲ್ಲದೆ ಇರಾನ್ ಈ ಮಾತುಕತೆ ಬಳಿಕ ಪರಮಾಣು ಶಸ್ತ್ರಾಸ್ತ್ರವನ್ನ ತ್ಯಜಿಸುತ್ತದೆ, ಹರ್ಮುಜ್ ಜಲಸಂಧಿಯನ್ನ 100% ಮುಕ್ತಗೊಳಿಸುತ್ತದೆ ಅಂತ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಟ್ರಂಪ್ ಈ ಹೇಳಿಕೆಗೆ ಇರಾನ್ ಸ್ಪೀಕರ್ ಕೌಂಟರ್ ಕೊಟ್ಟಿದ್ದಾರೆ. ಟ್ರಂಪ್ 1 ಗಂಟೆಯಲ್ಲಿ 7 ಸುಳ್ಳು ಹೇಳ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಅಮೆರಿಕ ಇಸ್ರೇಲ್ ದಾಳಿ ಸಂಪೂರ್ಣವಾಗಿ ನಿಲ್ಲಿಸದೇ ಇದ್ರೆ ಹರ್ಮುಜ್ ಜಲಸಂಧಿಯನ್ನ ತೆರೆಯೋದಿಲ್ಲ. ಹರ್ಮುಜ್ ಜಲಸಂಧಿ ಸಂಪೂರ್ಣವಾಗಿ ಮುಚ್ಚುತ್ತೇವೆ. ಹರ್ಮುಜ್ನಲ್ಲಿ ಸಾಗಬೇಕು ಅಂದ್ರೆ ಇರಾನ್ನ ಅನುಮತಿ ಕಡ್ಡಾಯವಾಗಿ ಇರಲೇಬೇಕು ಅಂತ ಇರಾನ್ ಸ್ಪೀಕರ್ ಗಾಲಿಬಾಫ್ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿ ತಿರುಗೇಟು ಕೊಟ್ಟಿದ್ದಾರೆ. ಇನ್ನು ಟ್ರಂಪ್ ಹೇಳಿಕೆ ಬೆನ್ನಲ್ಲೇ ಹರ್ಮುಜ್ ಜಲಸಂಧಿಯನ್ನ ಇರಾನ್ ಮತ್ತೆ ಬಂದ್ ಮಾಡಿದೆ. ಅಮೆರಿಕ ನಿಯಂತ್ರಣ ವಿರೋಧಿಸಿ ಬಂದ್ ಮಾಡಲಾಗಿದೆ. ಇದರಿಂದಾಗಿ ತೈಲ ಹಡಗುಗಳ ಸಂಚಾರಕ್ಕೆ ಬ್ರೇಕ್ ಬಿದ್ದಿದ್ದು, ಈಗ ಮತ್ತೆ ಪೂರೈಕೆಯಲ್ಲಿ ಭಾರೀ ವ್ಯತ್ಯಯವಾಗುವ ಸಾಧ್ಯತೆ ಇದೆ. ಹರ್ಮುಜ್ ಜಲಸಂಧಿ ನಿಯಂತ್ರಣ ನಮಗೆ ಬೇಕು. ಅಮೆರಿಕ ದಬ್ಬಾಳಿಕೆ ನಿಲ್ಲಬೇಕು. ಇರಾನ್ ಬಂದರುಗಳನ್ನು ಬಂದ್ ಮಾಡಬಾರ್ದು. ಕದನ ವಿರಾಮದ ಉಲ್ಲಂಘನೆ ಆಗಬಾರ್ದು. ಅಮೆರಿಕದ ಬೆದರಿಕೆಗಳಿಗೆಲ್ಲ ನಾವು ಬಗ್ಗಲ್ಲ ಎಂದು ಇರಾನ್ ಹೇಳಿಕೊಂಡಿದೆ. ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ ಬಳ್ಳಾರಿ ಜೀನ್ಸ್ ಉದ್ಯಮಕ್ಕೂ ತಟ್ಟಿದೆ. 2 ತಿಂಗಳಿನಿಂದ ಆರ್ಡರ್ ಸಿಗದೆ ಭಾರಿ ನಷ್ಟ ಉಂಟಾಗಿದೆ. ದುಬೈ, ಶ್ರೀಲಂಕಾ ಸೇರಿದಂತೆ ಹಲವು ರಾಷ್ಟ್ರಗಳಿಗೆ ರಫ್ತಾಗ್ತಾ ಇದ್ದಂತಹ ಜೀನ್ಸ್ ಈಗ ಯುದ್ಧದಿಂದಾಗಿ ಸ್ಟಾಪ್ ಆಗಿದೆ. ಯುದ್ಧದಿಂದಾಗಿ ಕಚ್ಚಾ ಸಾಮಗ್ರಿಗಳ ದರ ಕೂಡ ದುಪ್ಪಟ್ಟಾಗಿದೆ. ಇದರಿಂದ ಜೀನ್ಸ್ ಪ್ಯಾಂಟ್ ದರ ಕೂಡ ಹೆಚ್ಚಳವಾಗಿದ್ದು, ಜೀನ್ಸ್ ಮಾಲೀಕರು ಅಲ್ಲದೆ ಕಾರ್ಮಿಕರು ಕೂಡ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಇನ್ನು ಕೊಲ್ಲಿ ಯುದ್ಧದಿಂದಾಗಿ ರೈತರಿಗೂ ಬರೆ ಬಿದ್ದಿದೆ. ಕೋಲಾರದಲ್ಲಿ ಟೊಮ್ಯಾಟೊ ಬೆಲೆ ಮತ್ತೆ ಕುಸಿತವಾಗಿದೆ. ಏಷ್ಯಾದ 2ನೇ ಅತಿ ದೊಡ್ಡ ಟೊಮ್ಯಾಟೊ ಮಾರುಕಟ್ಟೆಯಲ್ಲಿ ಟೊಮ್ಯಾಟೊ ಮಾರಾಟವಾಗ್ತಾ ಇಲ್ಲ. 400 ರೂಪಾಯಿ ಇದ್ದ 15 ಕೆಜಿ ಬಾಕ್ಸ್ ಬೆಲೆ ಈಗ 280 ರೂಪಾಯಿ ಆಗಿದೆ. ಹೊರ ರಾಜ್ಯಗಳಿಗೆ ರಫ್ತು ಕೂಡ 40% ಬಂದ್ ಆಗಿದೆ. ಹಾಗಾಗಿ ಹಾಕಿದಂತಹ ಬಂಡವಾಳ ಸಿಗದೆ ರೈತರು ಕಣ್ಣೀರಿಡ್ತಿದ್ದಾರೆ. ಇನ್ನು ಯುದ್ಧದಿಂದಾಗಿ ಈರುಳ್ಳಿ ಬೆಲೆ ಕೂಡ ಸಂಪೂರ್ಣವಾಗಿ ಕುಸಿತವಾಗಿದೆ.
ಹೋಟೆಲ್ ಬಂದ್ ಆಗಿದ್ರಿಂದ ಈರುಳ್ಳಿ ಆಮದು ಕೂಡ ಸ್ಥಗಿತ ಆಗಿದೆ. ಹೀಗಾಗಿ ಧಾರವಾಡ ಜಿಲ್ಲೆಯ ರೈತರು ಈರುಳ್ಳಿ ಬೆಳೆದು ಕೈ ಸುಟ್ಟುಕೊಂಡಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿನ ಯುದ್ಧದ ಎಫೆಕ್ಟ್ನಿಂದಾಗಿ ಸಾಕಷ್ಟು ಸಮಸ್ಯೆಗಳು ಉಂಟಾಗಿವೆ. ಯಾದಗಿರಿಯಲ್ಲಿರುವ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಗ್ಯಾಸ್ ಇಲ್ಲದೆ ಸೌದೆ ಒಲೆಯಲ್ಲಿ ಅಡುಗೆ ಮಾಡಬೇಕಾದಂತಹ ಸ್ಥಿತಿ ಬಂದೊದಗಿದೆ. 300 ಒಳ ರೋಗಿಗಳಿಗೆ ಅಡುಗೆ ಮಾಡಲು ರಣಬಿಸಿಲಿನಲ್ಲೇ ಆಸ್ಪತ್ರೆ ಹಿಂಭಾಗ ಸೌದೆ ಒಲೆಯಲ್ಲಿ ಅಡುಗೆ ತಯಾರಿ ಮಾಡಲಾಗ್ತಾ ಇದೆ. ಇನ್ನು ಗದಗದಲ್ಲಿ ಆಟೋ ಗ್ಯಾಸ್ ಸಿಗದೆ ಚಾಲಕರು ಪರದಾಡ್ತಿದ್ದಾರೆ. ಬಂಕ್ ಮುಂದೆ ನೋ ಸ್ಟಾಕ್ ಬೋರ್ಡ್ ಹಾಕಿದ್ದು ಗ್ಯಾಸ್ ಹಾಕಿಸಿಕೊಳ್ಳಲು ಚಾಲಕರು ಪರದಾಡ್ತಿದ್ದಾರೆ. ಹೀಗಾಗಿ ಸರ್ಕಾರದ ವಿರುದ್ಧ ಕಿಡಿಕಾರಿರುವ ಆಟೋ ಚಾಲಕರು ನಮಗೂ ಗೃಹಲಕ್ಷ್ಮಿ ರೀತಿ ದುಡ್ಡು ಕೊಡಿ, ತಿಂಗಳಿಗೆ 1500 ರೂಪಾಯಿ ಕೊಡಿ, ಗ್ಯಾಸ್ ಸಿಗದೆ ದಿನವಿಡೀ ಬಂಕ್ ಮುಂದೆ ಕೂರುವ ಸ್ಥಿತಿ ಇದೆ, ಸಂಸಾರ ನಿರ್ವಹಣೆ ಮಾಡೋದಕ್ಕೆ ಸರ್ಕಾರ ಸಹಾಯ ಮಾಡಲಿ ಎಂದು ಚಾಲಕರು ಆಗ್ರಹಿಸಿದ್ದಾರೆ. ಆಲೂಗೆಡ್ಡೆ ಬೆಲೆಯಲ್ಲಿ ತೀವ್ರ ಕುಸಿತ ಉಂಟಾದ ಹಿನ್ನೆಲೆ ಚಿಕ್ಕಬಳ್ಳಾಪುರದಲ್ಲಿ ಕೆಪಿಆರ್ಎಸ್ ಸಂಘಟನೆಯಿಂದ ಪ್ರತಿಭಟನೆ ನಡೆಸಲಾಗಿದೆ. ರಸ್ತೆಗೆ ಆಲೂಗೆಡ್ಡೆ ಸುರಿದು ಆಲೂಗೆಡ್ಡೆಗೆ ಸೂಕ್ತ ಬೆಂಬಲ ಬೆಲೆ ಮತ್ತು ಪರಿಹಾರ ನೀಡುವಂತೆ ಒತ್ತಾಯಿಸಿದ್ದಾರೆ. ಪ್ಯಾರಾಚೂಟ್ ತರಬೇತಿಯ ವೇಳೆ 50 ಅಡಿ ಎತ್ತರದಿಂದ ಬಿದ್ದು ಸೇನಾ ಸಿಬ್ಬಂದಿ ಗಾಯಗೊಂಡಿರುವಂತಹ ಘಟನೆ ಬಳ್ಳಾರಿ ಹೊರವಲಯದ ಪಿಡಿಹಳ್ಳಿ ಭಾಗದಲ್ಲಿ ನಡೆದಿದೆ. ಚಿನ್ನರಾಜ್ ಎಂಬ ಯೋಧನ ಕಾಲಿನ ಮೂಳೆ ಮುರಿದು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗಿದೆ. ಹೆಲಿಕಾಪ್ಟರ್ ಮೂಲಕ ಬೆಂಗಳೂರಿಗೆ ಏರ್ಲಿಫ್ಟ್ ಮಾಡಲಾಗಿದೆ. 417 ಸೈನಿಕರಿಂದ ತರಬೇತಿ ಜಿಗಿತದ ವೇಳೆ ಈ ದುರ್ಘಟನೆ ಸಂಭವಿಸಿದೆ. ಕಬ್ಬಿನ ಬಾಕಿ ಹಣ ನೀಡುವಂತೆ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಲಾಗಿದೆ. ಮೈಸೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದ್ದಾರೆ. ಸರ್ಕಾರ ಶೀಘ್ರವೇ ಪ್ರಸಕ್ತ ಸಾಲಿನ ಕಬ್ಬಿನ ಬಾಕಿ ಹಣ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ನೇಹಾ ಹಿರೇಮಠ ಕೊಲೆಯಾಗಿ ಇಂದಿಗೆ 2 ವರ್ಷ ಹಿನ್ನೆಲೆ ನೇಹಾ ಕುಟುಂಬಸ್ಥರಿಂದ ಶ್ರದ್ಧಾಂಜಲಿ ಸಲ್ಲಿಕೆ ಮಾಡಲಾಗಿದೆ. ಪ್ರಯಾಗ್ರಾಜ್ ಮತ್ತಿತರ ಕಡೆ ಕುಟುಂಬಸ್ಥರು ಪೂಜೆ ಸಲ್ಲಿಸಿದ್ದು ಬಳಿಕ ಮನೆಯಲ್ಲಿ ಪೂಜಾ ಕಾರ್ಯ ಮಾಡಿ ನೇಹಾಳ ಆತ್ಮಕ್ಕೆ ಶಾಂತಿ ಕೋರಿದ್ದಾರೆ. ರಾಜ್ಯದಲ್ಲಿ ದಿನೇ ದಿನೇ ಬಿಸಿಲಿನ ತಾಪ ಹೆಚ್ಚಳವಾಗ್ತಾ ಇದೆ. ಇದರಿಂದಾಗಿ ಕುಕ್ಕಟೋದ್ಯಮಕ್ಕೂ ಕೂಡ ಭಾರಿ ಪೆಟ್ಟು ಬಿದ್ದಿದೆ. ಚಿಕ್ಕಬಳ್ಳಾಪುರದಲ್ಲಿ ಬಿಸಿಲಿನ ತಾಪಕ್ಕೆ ಕೋಳಿಗಳು ಸಾವನ್ನಪ್ಪಿವೆ. ಕೋಳಿಗಳ ಸಾವಿನಿಂದ ಪೌಲ್ಟ್ರಿ ಫಾರಂ ನಡೆಸುವವರಿಗೆ ಭಾರಿ ನಷ್ಟ ಉಂಟಾಗಿದೆ. ಬಿಸಿಲಿನ ತಾಪ ತಗ್ಗಿಸಲು ಫಾರ್ಮ್ಗಳಲ್ಲಿ ಫ್ಯಾನ್ಗಳ ಅಳವಡಿಕೆ ಮಾಡಲಾಗ್ತಾ ಇದೆ. ಆದರೂ ಕೂಡ ಕೋಳಿಗಳು ಸಾವನ್ನಪ್ತಾ ಇದ್ದು ಫಾರ್ಮ್ ಮಾಲೀಕರಿಗೆ ಭಾರಿ ನಷ್ಟ ಉಂಟಾಗಿದೆ. ನಮಗೆ ಈ ಸತಿ ಸಮ್ಮರಲ್ಲಿ ಹೆಚ್ಚು ಬಿಸಿಲು ಹವಾಮಾನ ಜಾಸ್ತಿ ಇರೋದ್ರಿಂದ ನಾವು ಸೋಲಾರ್ ಅಳವಡಿಕೆ ಮಾಡ್ಕೊಂಡಿದ್ದೀವಿ. ಮತ್ತು ಅದರಿಂದ ಟೆಂಪ್ರೇಚರು ಸ್ವಲ್ಪ ಕಡಿಮೆ ಆಗುತ್ತೆ. ಸೋಲಾರ್ ಜನ್ರೇಷನ್ನು ಇದಾಗಿ ಕರೆಂಟ್ ಉತ್ಪತ್ತಿಯಾಗಿ ಬೆಸ್ಗಾಮ್ಗೆ ಹೋಗುತ್ತೆ. ನಮ್ಗೆ ಅದರಿಂದ ಒಂದು 30% ಟೆಂಪ್ರೇಚರ್ ಕಡಿಮೆ ಆಗಿ ನಮ್ಗೆ ಅನುಕೂಲ ಆಗಿದೆ. ಮತ್ತು ಫ್ಯಾನು ಅಳವಡಿಸಿದ್ವಿ. ಅದ್ರ ಜೊತೆಗೆ ಫಾಗರ್ ವಾಟ್ರು ಇದಾಗುತ್ತೆ, ನೀರಿಂದ ಮಂಜು ಥರ ಬೀಳ್ತಾ ಇರುತ್ತೆ ಫಾಗರ್ ಆನ್ ಮಾಡಿದ್ರೆ. ಆ ಥರ ಇದು ಮಾಡ್ಕೊಂಡು ನಾವು ಅನುಕೂಲ ಮಾಡಿಕೊಂಡು ಕಾಪಾಡ್ಕೊಂಡು ಹೋಗ್ತಾ ಇದ್ವಿ. ಕೋಳಿ ಸಾಯೋದನ್ನು ಎಲ್ಲ ಟೆಂಪ್ರೇಚರಿಂದ ಸತ್ತೋಗುತ್ತೆ. ಅದನ್ನೆಲ್ಲ ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗಳ ವಾರ್ಡ್ವಾರು ಮತದಾರರ ಪಟ್ಟಿ ಪ್ರಕಟ ಮಾಡಲಾಗಿದೆ. ಚುನಾವಣಾ ಆಯೋಗದ ಸೂಚನೆ ಮೇರೆಗೆ ಅಂತಿಮ ಪಟ್ಟಿ ಬಿಡುಗಡೆ ಮಾಡಿದೆ. ಬೆಂಗಳೂರಿನಲ್ಲಿ 88,95,361 ಮತದಾರರು ಇರೋದಾಗಿ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಮಾಹಿತಿ ನೀಡಿದ್ದಾರೆ.